ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಮಧ್ಯಾಹ್ನದಲ್ಲಾಗನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಲಸಿನ ಹಣ್ಣು ಸೀಸನ್ ಅಲ್ವಾ, ಹಲಸಿನ ಹಣ್ಣು ಬಳಸ್ಕೊಂಡು ಐಸ್ ಕ್ರೀಮ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಹಲಸಿನ ಹಣ್ಣಿನ ತೊಳೆಗಳು ಒಂದು 7-8, ಒಂದು 2 ಬಾದಾಮ್ ಪೌಡ್ರು ಪಾಕೆಟನ್ನು ತೊಗೊಂಡಿದ್ದೀನಿ. ಬಾದಾಮಿ ಒಂದು 4-5 ನೆನೆಸಿಟ್ಕೊಂಡಿದ್ದೀನಿ. ಒಂದು ದಪ್ಪ ತಳ ಇರೋಂತಹ ಪಾತ್ರೆಗೆ ಒಂದು ಅರ್ಧ ಲೀಟ್ರು ನಂದಿನಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲನ್ನು ಹಾಕಿ ಹೈ ಫ್ಲೇಮಲ್ಲಿ ಸ್ಟವನ್ನು ಇಟ್ಟು ಕಾಯಲಿಕ್ಕೆ ಬಿಟ್ಬಿಡೋಣ. ಬಾದಾಮಿ ನೆನೆಸ್ಕೊಂಡಿದ್ರಲ್ವ, ಬಾದಾಮಿಯನ್ನು ಈ ರೀತಿ ಸಿಪ್ಪೆಯನ್ನು ತೆಗೆದುಕೊಳ್ಳೋಣ. ಬಾದಾಮಿ ಪುಡಿನೂ ಹಾಕ್ಕೊಳ್ತೀವಿ. ಬಾದಾಮಿ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಒಂದು 2-3 ಗಂಟೆಗಳ ಕಾಲ ನೆನೆಸ್ಬಿಟ್ಟು ಅದನ್ನು ಒಂದು ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ಳೋಣ ನುಣ್ಣಗೆ. ಈಗ ಹಾಲು ನೋಡಿ ಈ ರೀತಿ ಉಕ್ಕಿ ಬಂದಮೇಲೆ ಚೆನ್ನಾಗಿ ಕೈ ಆಡಿಸ್ಕೊಳ್ತಾ ಇರಬೇಕು. ಅದು ತಳ ಸೀದೋಗ್ಬಿಡುತ್ತೆ. ಅದರಿಂದ ಹಾಲು ಚೆನ್ನಾಗಿ ಉಕ್ಕಿ ಬಂದಮೇಲೆ ಸ್ಟವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಳ್ಳಿ. ನೋಡಿ ಈ ರೀತಿ ಇಟ್ಕೊಂಡು ತಿರುಗಿಸ್ತಾ ಬರಬೇಕು, ಕೈ ಬಿಡದೇನೆ. ಅರ್ಧ ಲೀಟ್ರ್ ಹಾಲು ಒಂದು 1/4 ಲೀಟ್ರ್ ಕನ್ಸಿಸ್ಟೆನ್ಸಿಗೆ ಬರಬೇಕು. ಹಲಸಿನ ತೊಳೆಯನ್ನು ನೋಡಿ ಒಂದು 6-7 ಹಲಸಿನ ತೊಳೆಯನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಅರ್ಧ ಲೀಟ್ರ್ ಹಾಲಲ್ಲಿ ಮಾಡೋದ್ರಿಂದ ಹಲಸಿನ ತೊಳೆ ಕ್ವಾಂಟಿಟಿನೂ ಅಷ್ಟೇ ಈಕ್ವಲಾಗೆ ಹಾಕ್ಕೊಳ್ಳಿ. ಜಾಸ್ತಿನೂ ಬೇಡ, ಕಮ್ಮಿ ಬೇಡ. ಒಂದು 6-7 ತೊಳೆ. ಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು ಹಲಸಿನ ತೊಳೆ. ಇವಾಗ ಸೀಸನ್ ವೈಸ್ ಫ್ರೂಟ್ಸ್ ಅಲ್ವಾ, ಬಳಸ್ಕೊಂಡು ಮಾಡಿದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಅಂಗಡಿಗಳಲ್ಲಿ ಮತ್ತು ಬೇಕ್ರಿಗಳಲ್ಲಿ ತೊಗೊಂಬಂದು ಕೊಡೋದ್ರಿಂದ ಮನೆಯಲ್ಲೇ ಈ ರೀತಿ ಮಾಡೋದ್ರಿಂದ ಇಷ್ಟಪಟ್ಟು ತಿಂತಾರೆ. ಸಣ್ಣದಾಗಿ ಈ ರೀತಿ ಕಟ್ ಮಾಡಿಕೊಂಡು ಈಗ ಬಾದಾಮಿ ಪೌಡರು 10 ರೂಪಾಯಿ ಪಾಕೆಟನ್ನು 2 ಪಾಕೆಟ್ ತೊಗೊಂಡಿದ್ದೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಗಂಟಿಲ್ಲದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಅಥವಾ ಇಲ್ಲ ನಾವು ರುಬ್ಬಿಟ್ಕೊಂಡಿರೋ ಅಂತಹ ಬಾದಾಮಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಗಂಟಿಲ್ಲದೆ ಈ ರೀತಿ ಮಿಕ್ಸ್ ಮಾಡ್ಕೊಡೋಣ ಒಂದು ಸಾರಿ. ನೋಡಿ ಈ ರೀತಿ ಈಗ ಮಿಕ್ಸ್ ಮಾಡಿರೋ ಅಂತಹ ಏನಂತಾರೆ ಬಾದಾಮಿಯನ್ನು ಕಾಯ್ದಿರೋ ಅಂತಹ ಹಾಲಿಗೆ ಹಾಕ್ಕೊಳ್ಳೋಣ. ನೋಡಿ ಅರ್ಧ ಲೀಟ್ರ್ ಹಾಲು ಒಂದು 1/4 ಲೀಟ್ರ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಈಗ ಚೆನ್ನಾಗಿ ಈ ರೀತಿ ಕೈ ಬಿಡದೇನೆ ಮಿಕ್ಸ್ ಮಾಡಿಕೊಡಿ. ಈ ಟೈಮಲ್ಲಿ ತಳ ಹತ್ಕೊಂಡ್ಬಿಡುತ್ತೆ. ಈಗ ಸ್ಟವನ್ನು ಕಂಪ್ಲೀಟಾಗಿ ಆಫ್ ಮಾಡಿ ಒಂದು ಪ್ಲೇಟಲ್ಲಿ ನೀರು ಹಾಕಿ ಬಿಸಿ ಕಮ್ಮಿ ಆಗಲಿಕ್ಕೆ ಬಿಟ್ಬಿಡೋಣ. ಫ್ರಿಜ್ಜಲ್ಲಿ ಬೇಕಾದರೂ ನೀವು ಇಟ್ಕೊಳ್ಬೋದು. ಅಷ್ಟರೊಳಗೆ ಅದು ಕಮ್ಮಿ ಆಗಲಿ. ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿಬಿಟ್ಟು ಬೆಂಡೆಕಾಯಿ ಹುಳಿ ಮಾಡ್ತಾಯಿದ್ದೀನಿ. ಬೇಳೆ ಜೊತೆ ಹಾಕಿ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಅನ್ನ ಜೊತೆ ತಿನ್ನೋದಕ್ಕೆ ಸೂಪರಾಗಿರುತ್ತೆ. ಯೂಶ್ವಲಿ ಬೆಂಡೆಕಾಯನ್ನು ಮಸಾಲೆ ಹಾಕಿ ಮಾಡ್ತೀವಿ, ಮಟನ್ ಮಸಾಲೆಯನ್ನು ಹಾಕಿ, ಇಲ್ಲ ಪಲ್ಯ ಮಾಡ್ತೀವಿ. ಈ ರೀತಿ ಬೇಳೆ ಸಾಂಬಾರು ಜೊತೆ ಮಾಡಿ ತುಂಬ ಚೆನ್ನಾಗಿರುತ್ತೆ. ಮೀಡಿಯಮ್ ಸೈಜಾಗಿ ಈ ರೀತಿ ಕಟ್ ಮಾಡಿಕೊಂಡು ಈಗ ಬೆಂಡೆಕಾಯಿಗೆ 1 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಬಿಟ್ಟು ಒಂದು 1/4 ಟೀ ಸ್ಪೂನ್ ಅರಿಶಿನ ಹಾಕಿ ಹುರ್ಕೊಳ್ಳೋದ್ರಿಂದ ಆ ಬೆಂಡೆಕಾಯಲ್ಲಿರೋಂತಹ ಲೋಳೆ ಅಂಶ ಎಲ್ಲ ಕಮ್ಮಿ ಆಗುತ್ತೆ. ಈಗ ಹುರಿದಿಟ್ಕೊಂಡಿರೋಂತಹ ಬೆಂಡೆಕಾಯನ್ನು ಸೈಡ್ಗೆ ಪ್ಲೇಟ್ಗೆ ತೆಗೆದಿಟ್ಕೊಂಡು ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾಟಿ ಈರುಳ್ಳಿ ಇತ್ತು ಹಾಕ್ಕೊಂಡಿದ್ದೀನಿ. ನೀವು ಮಾಮೂಲಿ ಈರುಳ್ಳಿ ಬೇಕಾದರೂ ಹಾಕ್ಕೊಳ್ಬೋದು. ಒಂದು 2 ನಾಟಿ ಟೊಮೆಟೊ ಹಾಕ್ಕೊಂಡು ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಆಮೇಲೆ ಸಾಂಬಾರು ಪುಡಿ, ಬೇಳೆ ಸಾಂಬಾರಿಗೆ ಬಳಸೋವಂಥ ಸಾಂಬಾರು ಪುಡಿ, ಒಂದು ಜಾಮೂನ್ ಕಪ್ಪಲ್ಲಿ 1 ಕಪ್ಪು ಬೇಳೆ ಬೇಯಿಸಿಟ್ಕೊಂಡಿದ್ದೆ. ಸ್ವಲ್ಪ ಹುಣಸೆ ರಸ, ಫ್ರೈ ಆಗಿರೋ ಅಂತಹ ಬೆಂಡೆಕಾಯನ್ನು ಹಾಕಿ ನೀರನ್ನು ಸೇರಿಸ್ಕೊಂಡು ಲಿಡ್ ಮುಚ್ಚಿ ಬಿಟ್ಬಿಡೋಣ. ಅಷ್ಟೊತ್ತಿಗೆ ಬೇಯಲಿ, ಬೆಂಡೆಕಾಯಿ ಗೊಜ್ಜು ಆಗಲಿ. ಹಾಲೂ ಸಹ ಬಿಸಿ ಕಮ್ಮಿ ಆಗಿದೆ. ಈಗ ಬಿಸಿ ಕಮ್ಮಿ ಆದಮೇಲೆ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಯಾವ್ದು ಬೇಕಾದರೂ ಹಾಕ್ಕೊಳ್ಳಿ. ಬಿಸಿ ಕಮ್ಮಿ ಆಗಿರೋಂತಹ ಹಾಲು ಹಾಕ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಲಸಿನ ತೊಳೆ ಏನು ಕಟ್ ಮಾಡಿ ಇಟ್ಕೊಂಡಿದ್ರಲ್ವ ಅದನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಹಾಲೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಧ್ಯ ಕೆನೆ ಇರೋದೆಲ್ಲ ಮಿಕ್ಸ್ ಆಗಬೇಕು. ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಮಾವಿನ ಹಣ್ಣಿನ ಪಲ್ಪನ್ನು ಹಾಕ್ಕೊಳ್ಳೋಣ. ಆಮೇಲೆ ಡ್ರೈ ಫ್ರೂಟ್ಸು ನಿಮ್ಗೆ ಯಾವ್ದು ಇಷ್ಟನೋ ಆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಳಿ. ಮಧ್ಯೆ ಐಸ್ ಕ್ರೀಮ್ ತಿನ್ನಬೇಕಂದ್ರೆ ಬಾಯಿಗೆ ಸಿಗುತ್ತೆ. ಒಂದು ಸಿಲ್ವರ್ ಕವರನ್ನು ಹಾಕ್ಬಿಟ್ಟು ಟೈಟಾಗಿ ಮುಚ್ಚಿಬಿಟ್ಟು ಫ್ರೀಝರಲ್ಲಿ ಒಂದು 24 ಅವರ್ಸ್ ಬಿಟ್ಬಿಡೋಣ. ಸೊ ಈಗ ಬೆಂಡೆಕಾಯಿನೂ ಸಹ ನೋಡಿ ಚೆನ್ನಾಗಿ ಬೆಂದಿದೆ.
ಬಿಸಿಯಾಗಿರುವಂತಹ ಬೇಳೆ ಹುಳಿ ರೆಡಿ ಆಯಿತು. ಬೆಂಡೆಕಾಯನ್ನು ಬಳಸಿ ಬೇಳೆ ಹುಳಿ ತುಂಬ ರುಚಿಯಾಗಿರುತ್ತೆ. ಈ ರೀತಿ ಒಂದು ಸಲ ಮಾಡಿ ನೀವು. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಗ್ಗರಣೆ ಕೊಡೋಣ. ಎಣ್ಣೆ, ಸಾಸಿವೆ, ಕರಿಬೇವನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ಬಿಸಿ ಬಿಸಿ ಆಗಿರೋಂತಹ ಬೆಂಡೆಕಾಯಿ ಹುಳಿ ರೆಡಿಯಾಗಿದೆ. ಕೊನೆಯದಾಗಿ ಒಗ್ಗರಣೆಯನ್ನು ಮಿಕ್ಸ್ ಮಾಡಿಕೊಟ್ರೆ ಬೆಂಡೆಕಾಯಿ ಹುಳಿ ರೆಡಿ ಆಯಿತು. ರಾಗಿ ಮುದ್ದೆ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಮುದ್ದೆ ಮಾಡಿದ್ದೆ, ಆ ಮುದ್ದೆ ಜೊತೆ ಅನ್ನದ ಜೊತೆ ಮಧ್ಯಾಹ್ನದ ಊಟ ಅಂತೂ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಸಾಂಬಾರುಗಳನ್ನು ಮಾಡಿಕೊಂಡ್ರೆ. ಸೊ ಈಗ ನೋಡಿ 24 ಗಂಟೆ ಆದಮೇಲೆ ನಾನು ಐಸ್ ಕ್ರೀಮನ್ನು ಏನಂತಾರೆ ಕಂಟೈನರ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಇರುತ್ತೆ. ತೆಗ್ದಿದ್ದ ಕೂಡಲೇ ಒಂದು 2 ನಿಮಿಷ ಬಿಟ್ಟು ಆಮೇಲೆ ಐಸ್ ಕ್ರೀಮನ್ನು ಒಂದು ಯಾವುದಾದ್ರೂ ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಹಾಗೆ ಕಪ್ಪಲ್ಲಿ ಹಾಕಿ ತಿನ್ನೋರಾದ್ರೂ ಹಾಗೆ ತಿನ್ಕೊಳ್ಬೋದು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಚೆನ್ನಾಗಿ ಬಂದಿದ್ದು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಆ ಮಧ್ಯ ಡ್ರೈ ಫ್ರೂಟ್ಸ್ ಎಲ್ಲ ಅದರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಸ್ಲೈಸಸನ್ನು ಮಾಡಿ ಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸಣ್ಣದಾಗಿ ನಾನು ಬ್ರೆಡ್ಡು ಕೇಕ್ ಕಟ್ ಮಾಡ್ತಾರಲ್ಲ ಆ ರೀತಿ ಕಟ್ ಮಾಡ್ಕೊಂಡಿದ್ದೆ. ಹಾಗೆ ಕಪ್ಪಲ್ಲಿ ಹಾಕ್ಕೊಂಡು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಸೊ ಓಕೆ ಫ್ರೆಂಡ್ಸ್, ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಅಂತೂ ಲೈಕ್ ಮಾಡೋದಂತೂ ಮರಿಲೇಬೇಡಿ. ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಅದರ ಮೇಲೆ ಸ್ವಲ್ಪ ಹಲಸಿನ ಹಣ್ಣಿನ ಪಲ್ಪನ್ನು ಹಾಕ್ಕೊಂಡು ತಿಂತಾಯಿದ್ರೆ ಅಂತೂ ಸೂಪರಾಗಿರುತ್ತೆ. ಬೇಕ್ರಿಗಳಲ್ಲಿ ತರೋದಕ್ಕಿಂತ ಮನೆಯಲ್ಲೇ ನಾವು ಆರೋಗ್ಯಕರವಾಗಿ ಮಾಡ್ಕೊಳ್ಬೋದು. ಕಣ್ಣು ಮುಂದೆ ನೋಡಿ ಎಷ್ಟು ಚೆನ್ನಾಗಾಗಿದೆ. ತುಂಬ ರುಚಿಯಾಗಿ ಬಂದಿತ್ತು. ಒಂದು ಸಲ ನೀವು ಟ್ರೈ ಮಾಡಿ. ಮತ್ತೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದ.